ಹಲೋ ಮುದ್ದು ಮಕ್ಕಳ, ಏನು ಮಾಡ್ತಾ ಇದ್ದೀರಾ ಎಲ್ಲರೂ? ನೋಡಿ, ಇವತ್ತು ನಾವು ನೋಡ್ತಾ ಇದ್ದೀವಿ ಪಾಠ 5 ರೇಖಾಭ್ಯಾಸ ಪಾಠಗಳು ಅಂತೇಳಿ. ತೋಚಿದಂತೆ ಗೀಚು ಅಂತ ಹೇಳ್ಯಾರ. ಇಲ್ಲಿ ನನ್ನ ಮಕ್ಕಳು ಏನೇನೋ ಗೀಚಿದ್ದಾರೆ ನೋಡಿ, ತೋಚಿದಂತೆ ಗೀಚಿದ್ದಾರೆ ಅವರಿಗೆ. ನೆಕ್ಸ್ಟ್ ನಾವೀಗ ತೋರಿಸಿ ಮತ್ತು ಬರೆಯಿರಿ ಅನ್ನೋ ರೇಖಾಭ್ಯಾಸ ಒಂದನ್ನು ನೋಡಬೇಕು. ಸರಿನಾ? ಇಲ್ಲೇನು ತೋರಿಸಿದ್ದಾರೆ ಮಕ್ಕಳ ನೋಡಿಲಿ. ಅವರು ಒಂದು ವರ್ತುಳವನ್ನು ತೋರಿಸಿದ್ದಾರೆ ನಮಗೆ. ಈಗ ಯಾವ ರೀತಿ ತೆಗಿಬೇಕು, ಈ ರೀತಿಯಾಗಿ ತೆಗಿಬೇಕು ಅಂತ ತೋರಿಸಿದ್ದಾರೆ. ನಾವು ಈಗ ಕೆಳಗಡೆ ನೋಡೋಣ. ರೇಖಾಭ್ಯಾಸ 1 ವರ್ತುಳ ಈ ರೀತಿ ರೌಂಡಾಗಿ ತೆಗಿಬೇಕು. ಈ ರೇಖಾಭ್ಯಾಸವನ್ನು ಯಾಕೆ ಕೊಡ್ತಾರೆ ಅನ್ನೋದು ನಿಮಗೇನಾದರೂ ಗೊತ್ತಾ ಮಕ್ಕಳ? ಗೊತ್ತಿಲ್ಲಲ್ಲ? ಯಾಕೆ ಗೊತ್ತಾ? ಕನ್ನಡ ಅಕ್ಷರದಲ್ಲಿ ಎಲ್ಲವೂ ಗುಂಡಕ್ಕಾಗಿಯೇ ತುಂಬ ಅಕ್ಷರಗಳು ಬರ್ತವೆ. ಅದಕ್ಕೆ ನಮಗೆ ಈ ಸರ್ಕಲ್ ಅಂದರೆ ರೌಂಡ್ ಅನ್ನೋದು ತುಂಬ ಚೆನ್ನಾಗಿ ಬರಬೇಕು. ಅಂದರೆ ಅಕ್ಷರಗಳು ತುಂಬ ಚೆನ್ನಾಗಿ ಬರ್ತವೆ. ಅದಕ್ಕಾಗಿ ನಮಗೆ ರೇಖಾಭ್ಯಾಸವನ್ನು ಕೊಟ್ಟಾರ. ಮೊದಲು ಈ ರೀತಿಯನ್ನು ತೋರಿಸ್ಯಾರ. ಆ ರೀತಿ ನಾವು ಮಕ್ಕಳಿಗೆ ಮನೆಯಲ್ಲಿ ಈ ರೀತಿ ಡಾಟ್ಸ್ ಹಾಕಿಸಿ ಅವರಿಗೆ ಮಾಡಿಸ್ಬೇಕು. ಅಂದರೆ ಅವರಿಗೆ ತುಂಬ ಚೆನ್ನಾಗಿ ಬರುತ್ತೆ ಅದು. ಸರಿನಾ? ಎರಡನೇದು ಅರ್ಧ ವರ್ತುಳಾಕಾರವನ್ನು ಕೊಟ್ಟಾರ ಅವರು. ಅರ್ಧ ವರ್ತುಳಾಕಾರ ಈ ರೀತಿ ಅರ್ಧ ವರ್ತುಳವನ್ನು ತೆಗೆಯೋದು. ನೋಡಿದ್ರೆ ಅರ್ಧ ವರ್ತುಳ ತುಂಬ ಈಸಿಯಾಗಿದೆ. ಈ ಟ್ರ್ಯಾಂಗಲಿಂದ ಈ ಕಡೆಯಿಂದ ಈ ಕಡೆ ತಗೋಬೇಕು ನಾವು. ಅಂದರೆ ಈ ರೀತಿ ಚೆನ್ನಾಗಿ ಬರಬೇಕಲ್ವ ನಮಗೆ ಕನ್ನಡ ಅಕ್ಷರಗಳು. ಅದ್ರ ಸಲುವಾಗಿ ಈ ರೇಖಾಭ್ಯಾಸವನ್ನು ಮೊಟ್ಟ ಮೊದಲು ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿಗಾಗಿಯೇ ಮಾಡಿಸೋದು. ನಾವು ಮನೆಯಲ್ಲಿ ಈ ರೀತಿ ಮಕ್ಕಳಿಗೆ ಡಾಟ್ ಹಾಕಿಸಿ ಮಾಡಿಸ್ಬೋದು. ಸರಿ, ಇನ್ನು ರೇಖಾಭ್ಯಾಸ 2 ನೋಡೋಣ. ನೋಡಿ, ರೇಖಾಭ್ಯಾಸ 2 ಆಗಲೇ ನಾವೇನು ಮಾಡಿದ್ದೀವಿ, ಮೇಲಿನ ಅರ್ಧ ವರ್ತುಳಾಕಾರವನ್ನು ನೋಡಿದ್ದೀವಿ. ಈಗ ಕೆಳಗಿನ ಅರ್ಧ ವರ್ತುಳಾಕಾರವನ್ನು ಕೊಟ್ಟಿದ್ದಾರೆ. ಇಂಗ್ಲೀಷ್ ಒಳಗೆ ಏನಂತಾರೆ ಇವಕ್ಕೆಲ್ಲ? ಕರ್ವ್ಸ್ ಅಂತಾರೆ. ಕರ್ವ್ಸ್. ರೇಖಾಭ್ಯಾಸ 2ರಲ್ಲಿ ಏನಿದೆ? ಅರ್ಧ ವರ್ತುಳ ಈ ರೀತಿ. ಮೊದಲು ಈ ಕಡೆಯಿಂದ ತಗೊಂಡು ಇಲ್ಲಿ ಫಿಲ್ ಮಾಡ್ಕೋಬೇಕು. ಈ ರೀತಿ ನಾವು ಈ ರೀತಿ ಡಾಟ್ಸನ್ನು ಹಾಕಿ ಮಕ್ಕಳಿಗೆ ಕೊಡಬೇಕು. ಅವರವಾಗ ಅದರ ಮೇಲೆ ತೀಡ್ತಾ ಅಕ್ಷರಗಳನ್ನು ಸರಿಯಾಗಿ ಬರೆಯೋದನ್ನು ಕಲಿತಾರೆ. ಓಕೆನಾ? ಈ ಥರ್ಡ್ ಒನ್ ನೋಡಿ, ಆ ಕಡೆ ಮುಖ ಮಾಡಿರುವಂಥ ಕರ್ವನ್ನು ಹೇಳಿದ್ದಾರೆ ಅವರು. ಈ ರೀತಿ ಮೇಲಿಂದ ಕೆಳಕ್ಕೆ ನಾವು ಬರಿತಾ ಬರಬೇಕು. ಉಲ್ಟಾ ಬರೆಸಬೇಡಿ ಮಕ್ಕಳಿಗೆ. ಅವರು ಅದಕ್ಕಾಗಿಯೇ ಬಾಣ ಚಿಹ್ನವನ್ನು ಕೊಟ್ಟಿದ್ದಾರೆ ನಮಗೆ ನೋಡಲಿ ಅಂತಾನೆ. ಸರಿನಾ? ನೋಡಿ, ಈಗ ಡಾಟ್ಸ್ ಹಾಕೋಣ. ಈ ರೀತಿ ಒಂದು 2 ಪೇಜ್ನಷ್ಟು ನಾವು ಚೆನ್ನಾಗಿ ಅವರಿಗೆ ಡಾಟ್ಸ್ಗಳನ್ನು ಈ ರೀತಿ ಹಾಕಿಕೊಟ್ರೆ ಅವರು ಚೆನ್ನಾಗಿ ಬರೀತಾರೆ ಅವುಗಳನ್ನು. ಸರಿ, ಹಾಗಾದರೆ ಈಗ ಮೂರನೇ ರೇಖಾಭ್ಯಾಸ 2ರಲ್ಲಿ ಮೂರನೇದನ್ನು ಈ ರೀತಿಯಾಗಿ ತೋರಿಸಿದ್ದಾರೆ. ಈ ಕಡೆ ಮುಖ ಮಾಡಿರುವಂಥ ಕರ್ವ್ ಅಂದರೆ ಅರ್ಧ ವರ್ತುಳ ಈ ರೀತಿ. ಈ ಕಡೆ ಮ್ಯಾಗಿಂದ ಕೆಳಕ್ಕೆ ತಗೋಬೇಕು ನಾವು. ಓಕೆ, ನೋಡಿ, ಚೆನ್ನಾಗಿ ಕರ್ವ್ಸ್ಗಳನ್ನು ತೆಗೀರಿ. ಕನ್ನಡ ಅಕ್ಷರಗಳು ತುಂಬ ದುಂಡಾಗಿ ಬರಬೇಕು, ಚೆನ್ನಾಗಿ ಬರಬೇಕು, ಗೋಲಾಗಿ ಬರಬೇಕು ಅಂದರೆ ನಾವು ಈ ಕರ್ವ್ಗಳನ್ನು ಕಲ್ಕೋಬೇಕು. ಮೊದಲು ಚೆನ್ನಾಗಿ ಮಕ್ಕಳಿಗೆ ಕಲಿಸ್ಬೇಕು. ಸರಿ, ಹಾಗಿದ್ರೆ ಈಗ ನಾವು ರೇಖಾಭ್ಯಾಸ 3 ನೋಡೋಣ. ನಾನು ನೆಲದ ಮೇಲೆಲ್ಲ ಬರೆಸ್ತಾ ಇದ್ದೀನಿ ಅಂತೇಳಿ ನೀವು ಸಿಟ್ಟಿಗೆಲ್ಲ ಬರಬೇಡಿ. ಯಾಕಂದ್ರೆ ನನ್ನ ಹತ್ರ ಬೋರ್ಡ್ ಇಲ್ಲ, ಅದಕ್ಕಾಗಿ ಪ್ಲೇನ್ ಇರೋ ಪರ್ಷಿ ಮೇಲೆ ಬರೆಸ್ತಾ ಇರೋದು.
ನೀವೆಲ್ಲರೂ ನನ್ನನ್ನು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ನಾನು ಕೂಡ ಕ್ಲಾಸ್ಗಳನ್ನು ಹೇಳಲಿಕ್ಕೆ ಸರಿಯಾದ ತಯಾರಿಗಳನ್ನು ಮಾಡ್ಕೋತೀನಿ. ನನಗೆ ಸಪೋರ್ಟ್ ಮಾಡಿದ್ರಂತೆ ನನಗೂ ಕೂಡ ಖುಷಿ ಆಗ್ತೈತಿ. ಇದು ರೇಖಾಭ್ಯಾಸ 3. ಮೇಗಿನಿಂದ ಕೆಳಕ್ಕೆ ಬರಬೇಕು. ಈ ರೀತಿ ಮತ್ತೆ ಮೇಗಿನಿಂದ ಕೆಳಕ್ಕೆ ಬರಬೇಕು. ಇಂಗ್ಲೀಷ್ನಲ್ಲಿ 3 ಬರಿತೀವಲ್ಲ ನಾವು, ಆ ರೀತಿ ಸೇಪ್ನ ನಾವಿಲ್ಲಿ ಮಾಡಬೇಕಾಗುತ್ತೆ. ಪುಸ್ತಕದಲ್ಲಿ ತೋರಿಸಿದ್ದಾರೆ ಅದೇ ರೀತಿ ಅವರ ಕೆಳಗಡೆ ನೀವು ಮಕ್ಕಳಿಗೆ ಬರೆಸಬೇಕು. ಈಗ ನೋಡಿ, ರೇಖಾಭ್ಯಾಸ 3ರಲ್ಲಿ ಅದನ್ನೇ ತಿರುಗು ಮುರುಗಾಗಿ ಹೇಳಿಕೊಟ್ಟಿದ್ದಾರೆ ಅವರು. ಒಮ್ಮೆ ಈ ರೀತಿ, ಒಮ್ಮೆ ಈ ರೀತಿ, ಮತ್ತೊಮ್ಮೆ ಈ ರೀತಿ. ಇವು ಕನ್ನಡ ಅಕ್ಷರದಲ್ಲಿ ಬರೆಯುವಾಗ ಇವೆಲ್ಲ ತುಂಬ ಹೆಲ್ಪ್ ಆಗ್ತವೆ. ಅದಕ್ಕಾಗಿಯೇ ಉತ್ತರನ ಕೊಟ್ಟಿದ್ದಾರೆ ಅವರೆಲ್ಲ. ಯಾವಾಗಲೂ ನಾವು ಅಕ್ಷರಗಳನ್ನು ಬರೆಯುವಾಗ ಮೇಲಿನಿಂದ ಕೆಳಕ್ಕೆ ಬರಬೇಕು. ಮಕ್ಕಳು ಒಂದೊಂದು ಸಲ ಏನು ಮಾಡ್ತವೆ, ಕೆಳಕ್ಕಿನಿಂದ ಮೇಲಕ್ಕೆ ಹೋಗ್ತವೆ. ಈ ರೀತಿ ಎಡಗಡೆಯಿಂದ ಬಲಗಡೆಗೆ ಬರಿತಾ ಬರಬೇಕು. ಅವರು ಮಕ್ಕಳಿಗೆ ನೀವು ಡಾಟ್ಸನ್ನು ಹಾಕಿಕೊಡಿ, ಅವರು ಅದರ ಮೇಲೆ ತೀಡಲಿ. ಹಾಗೆ ಪುಸ್ತಕದಲ್ಲಿ ಕೂಡ ಇದೆ, ಅದನ್ನು ತೀಡಿಸಿ ಬರೆಸಿ. ಈಗ ರೇಖಾಭ್ಯಾಸ 4 ನೋಡೋಣ. ಬಾಣ ಚಿಹ್ನೆಗಳನ್ನು ತೋರಿಸಿದ್ದಾರೆ ಅವರಿಗೆ. ಬಾಣ ಚಿಹ್ನೆಗಳನ್ನು ತೋರಿಸುವಾಗ ನಾವು ತುಂಬ ಹುಷಾರಾಗಿ ತೋರಿಸ್ಬೇಕು. ಯಾಕೆ ಗೊತ್ತಾ, ಚಿಹ್ನೆಗಳು ಒಮ್ಮೆ ಈ ಕಡೆ ಮುಖ ಮಾಡಿರ್ತವೆ, ಒಮ್ಮೆ ಈ ಕಡೆ ಮುಖ ಮಾಡಿರ್ತವೆ. ಈ ರೀತಿ ಇರ್ತವೆ. ಚಿಹ್ನೆಗಳನ್ನು ನಾವು ಸರಿಯಾಗಿ ತೋರಿಸ್ಬೇಕು ಮತ್ತು ಸರಿಯಾಗಿ ಬರೆಸಬೇಕು ಕೂಡ. ಇದು ಬಾಣ ಚಿಹ್ನೆ. ಅಕ್ಷರಗಳನ್ನು ಬರೆಯುವಾಗ ಕೆಲವೊಂದು ಸಲ ಇನ್ನನ್ನು ಹಾಕುವಾಗ ಇವುಗಳ ಉಪಯೋಗ ತುಂಬ ಇರುತ್ತೆ. ಅದಕ್ಕಾಗಿ ಇವುಗಳನ್ನು ಅವರು ಕೊಟ್ಟಿದ್ದಾರೆ ನಿಮಗೆ ಬರೀಲಿಕ್ಕೆ. ನೋಡಿ, 2 ಬರಿಬೇಕು ಈ ರೀತಿ. ಇದು 2ರದು. ಕನ್ನಡದಲ್ಲಿ 2 ನಾವು ಈ ರೀತಿ ಬರಿತೀವಲ್ಲ, ಆವಾಗ ಇದರ ಉಪಯೋಗ ಆಗ್ತೈತಿ. ಅದಕ್ಕಾಗಿ ಅದನ್ನು ಕೊಟ್ಟಿರೋದು. ಹಾಗೆ ಹ ಬರೆಯುವಾಗ ಈ ರೀತಿ ಇದನ್ನು ಬಳಸ್ತೀವಿ ನಾವು ಹ ಬರೆಯುವಾಗ. ಅದಕ್ಕಾಗಿ ಮಕ್ಕಳಿಗೆ ಈ ರೀತಿ ಡಾಟ್ಸನ್ನು ಹಾಕಿ ಕೊಡಬೇಕು ಅವರಿಗೆ. ಅದರ ಮೇಲೆ ಅವರು ತೀಡಬೇಕು. ಅದಾದಮೇಲೆ ಇಲ್ಲಿ ನೋಡಿ, ಈ ರೀತಿ ಮಾರ್ಕನ್ನು ಕೊಟ್ಟಿದ್ದಾರೆ ಅವರು, ಚಿಹ್ನೆಯನ್ನು. ಇದು ಇಂಗ್ಲೀಷಲ್ಲಿ 1 ಅನ್ನೋ ರೀತಿಯಾಗಿದೆ. ಇದನ್ನು ನಾವಿಲ್ಲಿ ಸ್ವಲ್ಪ ಕರ್ವ್ಸ್ ಆಗಿ ತಗೋಬೇಕು, ಇನ್ನೂ ಚೆನ್ನಾಗಿ ಬರುತ್ತೆ. ಅದನ್ನೇ ಹೀಗೆ ಕೆಳಮುಖವಾಗಿ ಕೊಟ್ಟಿದ್ದಾರೆ. ಮತ್ತೆ ಮಕ್ಕಳಿಗೆ ಇವೆಲ್ಲ ನೀವು ಡಾಟ್ಸ್ ಹಾಕಿಬಿಟ್ಟು ಹೇಳಿ, ಹಾಗೆ ಕೈ ಹಿಡಿದು ಬರೆಸಿ ಅವರಿಗೆ ಬರದೇ ಇದ್ದರೆ. ಇಲ್ಲಿ ನೋಡಿ, ಈ ರೀತಿ ಎಸ್ ಥರ ಆಕೃತಿಯನ್ನು ಕೊಟ್ಟಿದ್ದಾರೆ. ಹ ಬರೆಯುವಾಗ, ಳ ಬರೆಯುವಾಗ, ಮಂಗೇನ ಬಾಲ ಅನ್ನುವ ಒತ್ತ ಬರೆಯುವಾಗ, ಈ 4 ಳದ ಒತ್ತು ಇದನ್ನು ಬರೆಯುವಾಗ ಎಲ್ಲ ಇವುಗಳ ಸಹಾಯ ಬೇಕಾಗ್ತದೆ ನಮಗೆ. ಅದಕ್ಕಾಗಿ ಫಸ್ಟ್ ಸ್ಟ್ಯಾಂಡರ್ಡ್ದಲ್ಲಿ ಇವುಗಳನ್ನೆಲ್ಲ ತಿದ್ದಲಿಕ್ಕೆ, ತೀಡಲಿಕ್ಕೆ ಮತ್ತು ಇವುಗಳನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ, ಹೆಂಗೆ ಬರಿಬೇಕು ಅನ್ನೋದನ್ನು ನೋಡಲಿಕ್ಕೆ ಅವರು ಇದನ್ನು ಕೊಡ್ತಾರೆ. ಎಲ್ಲ ಮಕ್ಕಳಿಗೂ ಡಾಟ್ಸ್ ಹಾಕಿಕೊಡಿ, ಅವರು ಬರೀಲಿ, ತೀಡಲಿ, ಪುಸ್ತಕದಲ್ಲಿ ಕೂಡ ಪ್ರಾಕ್ಟೀಸ್ಗಳನ್ನು ಮಾಡಲಿ. ಓಕೆನಾ? ನೀವು ಪೇರೆಂಟ್ಸು ಮಕ್ಕಳಿಗೆ ಸಪೋರ್ಟ್ ಮಾಡಬೇಕು, ಕೈ ಹಿಡಿದು ಬರೆಸಬೇಕು, ಅವರಿಗೆ ಎಲ್ಲವನ್ನು ತಿಳಿಸ್ಬೇಕು. ಈ ರೀತಿಯಾಗಿ ನಾವು ರೇಖಾಭ್ಯಾಸವನ್ನು ಈಗ ಮಾಡಿದ್ದೀವಿ. 5ನೇ ಪಾಠ ರೇಖಾಭ್ಯಾಸವನ್ನು ನಾವೀಗ ಮಾಡಿದ್ದೀವಿ. ಮತ್ತು ಮುಗಿತಾ ಬಂತು. ನಾವೆಲ್ಲರೂ ಇದೇ ರೀತಿ ಮಕ್ಕಳಿಗೆ ಕಲಿಸ್ತಾ ಬಂದರೆ ಮನೆಯಲ್ಲಿ ಮಕ್ಕಳು ತುಂಬ ಜಾಣರಾಗ್ತಾರೆ. ಅವರಿಗೂ ಕೂಡ ಸಪೋರ್ಟ್ ಆಗುತ್ತೆ. ಒಳ್ಳೆಯದನ್ನು ಕಲಿಸಿ. ಎಲ್ಲ ಮಕ್ಕಳು ಒಂದೇ ರೀತಿಯಾಗಿ ಇರುವುದಿಲ್ಲ. ಇದನ್ನು ಅರ್ಥ ಮಾಡಿಕೊಂಡು ಯಾರ್ಯಾರಿಗೆ ಎಷ್ಟೆಷ್ಟು ಬರುತ್ತೋ, ಹೇಗೆ ಬರುತ್ತೋ ಹಾಗೆ ಕಲಿಸ್ರಿ ಮಕ್ಕಳಿಗೆ. ಮಕ್ಕಳು ಶಾಣ್ಯರಾಗಲಿ. ಹಾಗೆ ಮುಂದೆ ನನಗೆ ಸಪೋರ್ಟ್ ಮಾಡಿ. ನಾನು ವಿಡಿಯೋ ಮಾಡಬೇಕಾದ್ರೆ ಕಮೆಂಟ್ ಮಾಡಿ ಪ್ಲೀಸ್. ಓಕೆ, ಬಾಯ್, ಟಾಟಾ.